ಹೆರಿಗೆ ಆದ್ಮೇಲೆ ಎಲ್ಲರೂ ಹೇಳೋ ಒಂದು ಮಾತಿದೆ, ಇದೀಗ ಎಲ್ಲ ಮುಗೀತು, ಸಂತೋಷ ಮಾತ್ರ. ಆದರೆ ನಿಜವಾಗಿ ಹೇಳ್ಬೇಕಂದ್ರೆ ಡಿಲಿವರಿ ಆದ್ಮೇಲೆ ತಾಯಿಗೆ ಆರಂಭವಾಗುವುದು ಇನ್ನೊಂದು ದೊಡ್ಡ ಪ್ರಯಾಣ. ಇದನ್ನೇ ನಾವು ಪೋಸ್ಟ್ ಪಾರ್ಟಮ್ ಪೀರಿಯಡ್ ಅಂತ ಕರೆಯುತ್ತೇವೆ. ಈ ಹಂತದಲ್ಲಿ ದೇಹ ಮಾತ್ರ ಅಲ್ಲ, ಮನಸ್ಸು ಕೂಡ ದೊಡ್ಡ ಬದಲಾವಣೆಗಳನ್ನ ಎದುರಿಸುತ್ತಿರುತ್ತದೆ. ಆದರೆ ದುರದೃಷ್ಟವಶಾತ್ ಪೋಸ್ಟ್ ಪಾರ್ಟಮ್ ಕೇರ್ ಮತ್ತು ಮದರ್ ಮೆಂಟಲ್ ಹೆಲ್ತ್ ಬಗ್ಗೆ ಹೆಚ್ಚು ಮಾತನಾಡುವುದು ಕಡಿಮೆ. ಈ ವಿಡಿಯೋದಲ್ಲಿ ನಾನು ಹೆರಿಗೆ ನಂತರದ ಆರೈಕೆ, ತಾಯಿಯ ಮನಸ್ಥಿತಿ, ಸಾಮಾನ್ಯವಾಗಿ ಬರುವ ಭಾವನೆಗಳು ಮತ್ತು ಯಾವಾಗ ಸಹಾಯ ಬೇಕು ಅವುಗಳನ್ನೆಲ್ಲ ಸರಳವಾಗಿ ಮತ್ತು ವಿಜ್ಞಾನಾಧಾರಿತವಾಗಿ ವಿವರಿಸುತ್ತೇನೆ. ಇದು ನಮ್ಮ ಪ್ರೆಗ್ನೆನ್ಸಿ ಕೇರ್ ಸಿರೀಸ್ನ ಅತ್ಯಂತ ಮುಖ್ಯ ಭಾಗ. ನೀವು ಈ ಸರಣಿಯ ಮೊದಲ ಭಾಗಗಳಿಂದ ಇಲ್ಲಿಯವರೆಗೆ ನೋಡಿಲ್ಲ ಅಂದರೆ ವಿಡಿಯೋದ ಮೇಲ್ಭಾಗದಲ್ಲಿರುವ ಐ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಂಪೂರ್ಣ ಗರ್ಭ ಸಂಸ್ಕಾರ ಸಿರೀಸ್ ಅನ್ನು ನೋಡಬಹುದು. ಮೊದಲು ಪೋಸ್ಟ್ ಪಾರ್ಟಮ್ ಪೀರಿಯಡ್ ಅಂದ್ರೆ ಏನು ಅದನ್ನ ಅರ್ಥ ಮಾಡಿಕೊಳ್ಳೋಣ. ಡೆಲಿವರಿ ಆದ್ಮೇಲೆ ಮೊದಲ 6 ವಾರಗಳಿಂದ ಹಿಡಿದು ಕೆಲ ತಿಂಗಳುಗಳವರೆಗೆ ತಾಯಿಯ ದೇಹ ಮತ್ತು ಮನಸ್ಸು ರಿಕವರಿ ಹಂತದಲ್ಲಿ ಇರುತ್ತದೆ. ಹಾರ್ಮೋನ್ ಸಡನ್ ಆಗಿ ಬದಲಾಗುತ್ತವೆ, ನಿದ್ರೆ ಕಡಿಮೆ ಆಗುತ್ತದೆ, ದೇಹದಲ್ಲಿ ನೋವು, ದಣಿವು, ವೀಕ್ನೆಸ್ ಇರಬಹುದು. ಈ ಎಲ್ಲರ ಜೊತೆಗೆ ತಾಯಿಗೆ ಹೊಸ ಜವಾಬ್ದಾರಿ, ಮಗುವಿನ ಆರೈಕೆ. ಈ ಹಂತದಲ್ಲಿ ಬಹಳ ತಾಯಂದಿರು ಒಂದು ಗಿಲ್ಟ್ ಫೀಲ್ ಆಗ್ತಾರೆ. ನಾನು ಸಂತೋಷವಾಗಿರ್ಬೇಕು ಅಲ್ವಾ, ಆದ್ರೆ ಯಾಕೋ ಅಷ್ಟು ಖುಷಿಯಾಗಿಲ್ಲ, ನಾನು ಕೆಟ್ಟ ತಾಯಿ ಆಗ್ತೀನೇನೋ, ಇವೆಲ್ಲ ಯೋಚನೆಗಳು ಬರುತ್ತವೆ. ಇದನ್ನೇ ನಾವು ಬೇಬಿ ಬ್ಲೂಸ್ ಅಂತ ಕರೀತೇವೆ. ಇದು ಬಹಳ ಕಾಮನ್, ಆದರೆ ಲಜ್ಜೆ ಪಡುವ ಅವಶ್ಯಕತೆ ಇಲ್ಲ. ಇದು ತಾಯಿಯ ದುರ್ಬಲತೆ ಅಲ್ಲ, ಇದು ಹಾರ್ಮೋನಲ್ ಬದಲಾವಣೆಯ ಪರಿಣಾಮ. ಬೇಬಿ ಬ್ಲೂಸ್ ಸಾಮಾನ್ಯವಾಗಿ ಡಿಲಿವರಿ ಆದ ನಂತರ ಮೊದಲ 7 ರಿಂದ 10 ದಿನಗಳಲ್ಲಿ ಕಾಣಿಸಿಕೊಳ್ಳುತ್ತದೆ. ಸ್ವಲ್ಪ ಅಳಿವು, ಮೂಡ್ ಸ್ವಿಂಗ್ಸ್, ಆಂಗ್ಸೈಟಿ ಇವೆಲ್ಲವೂ ಇರಬಹುದು. ಹೆಚ್ಚಿನ ಸಂದರ್ಭಗಳಲ್ಲಿ ಇದು ಸ್ವತಃ ಕಡಿಮೆಯಾಗುತ್ತದೆ. ಆದರೆ ಇದನ್ನ ಇಗ್ನೋರ್ ಮಾಡುವುದು ಬೇಡ, ಬಹಳ ಸಪೋರ್ಟ್ ಮುಖ್ಯ. ಇದೀಗ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಬಗ್ಗೆ ಮಾತನಾಡೋಣ. ಇದು ಬೇಬಿ ಬ್ಲೂಸ್ ಗಿಂತ ಗಂಭೀರ. ದೀರ್ಘಕಾಲ ಸ್ಯಾಡ್ನೆಸ್, ಆಸಕ್ತಿ ಇಲ್ಲದಿರುವುದು, ಮಗುವಿನ ಜೊತೆ ಕನೆಕ್ಟ್ ಆಗೋಕೆ ಕಷ್ಟ, ನಿದ್ರೆ ಸಮಸ್ಯೆ, ಹಸುವಿನ ಬದಲಾವಣೆ ಇವೆಲ್ಲವೂ ಕಾಣಿಸಿಕೊಳ್ಳುವುದು. ಇದು ನಿನ್ನ ಮನಸ್ಸಿನ ತಪ್ಪು ಅಲ್ಲ, ಇದು ಮೆಡಿಕಲ್ ಕಂಡೀಷನ್. ಈ ಹಂತದಲ್ಲಿ ಪ್ರೊಫೆಷನಲ್ ಹೆಲ್ಪ್ ಅತ್ಯಗತ್ಯ. ಒಂದು ಮಾತು ಸ್ಪಷ್ಟವಾಗಿ ಹೇಳಬೇಕು, ತಾಯಿಯ ಮೆಂಟಲ್ ಹೆಲ್ತ್ ಅಂದ್ರೆ ಲಕ್ಸುರಿ ಅಲ್ಲ, ಅದು ನೆಸೆಸಿಟಿ. ತಾಯಿ ಚೆನ್ನಾಗಿದ್ದರೆ ಮಾತ್ರ ಮಗು ಚೆನ್ನಾಗಿರುತ್ತದೆ. ಅದಕ್ಕಾಗಿ ಪೋಸ್ಟ್ ಪಾರ್ಟಮ್ ಪೀರಿಯಡ್ ನಲ್ಲಿ ತಾಯಿಯ ಆರೈಕೆ ಅತ್ಯಂತ ಮುಖ್ಯ. ಪೋಸ್ಟ್ ಪಾರ್ಟಮ್ ಫಿಸಿಕಲ್ ಕೇರ್ ಕೂಡ ಈಕ್ವಲಿ ಇಂಪಾರ್ಟೆಂಟ್. ಸರಿಯಾದ ವಿಶ್ರಾಂತಿ, ನ್ಯೂಟ್ರಿಷಸ್ ಫುಡ್, ಸಾಕಷ್ಟು ನೀರು, ಜೆಂಟಲ್ ಮೂವ್ಮೆಂಟ್ ಇವೆಲ್ಲವೂ ರಿಕವರಿಗೆ ಸಹಾಯ ಮಾಡುತ್ತದೆ. ಎಲ್ಲವನ್ನು ನಾನೊಬ್ಬಳೇ ಮಾಡಬೇಕು ಎನ್ನುವ ಒತ್ತಡವನ್ನು ತೆಗೆದುಕೊಳ್ಳಬೇಡಿ. ಹೆಲ್ಪ್ ಕೇಳುವುದು ತುಂಬಾ ಒಳ್ಳೆಯದು. ಇಲ್ಲಿ ಫ್ಯಾಮಿಲಿ ಸಪೋರ್ಟ್ ಬಗ್ಗೆ ಮಾತನಾಡಬೇಕು. ಹೆರಿಗೆ ಆದ ತಾಯಿಗೆ ಅಡ್ವೈಸ್ ಕೊಡುವುದು ಎಲ್ಲರಿಗೂ ಸುಲಭ, ಆದರೆ ಸಪೋರ್ಟ್ ಕೊಡುವುದು ಅಷ್ಟೇ ಮುಖ್ಯ. ತಾಯಿಗೆ ಜಡ್ಜ್ಮೆಂಟ್ ಬೇಡ, ರಿಅಶ್ಯೂರೆನ್ಸ್ ಬೇಕು. ನೀನು ಒಳ್ಳೆಯ ತಾಯಿ ಅನ್ನೋ ಒಂದು ಮಾತು ದೊಡ್ಡ ಶಕ್ತಿ ಕೊಡುತ್ತದೆ. ಪೋಸ್ಟ್ ಪಾರ್ಟಮ್ ಪೀರಿಯಡ್ ನಲ್ಲಿ ಕಂಪ್ಯಾರಿಸನ್ ಬಹಳ ಹಾನಿಕರ. ಅವಳು ಡಿಲಿವರಿ ಆದ್ಮೇಲೆ ಇಷ್ಟೊಂದು ಆಕ್ಟಿವ್, ಅವಳಿಗೆ ಪ್ರಾಬ್ಲಮ್ ಇಲ್ಲ ಅನ್ನೋ ಮಾತುಗಳು ನಿಮ್ಮ ಜರ್ನಿ ಅಲ್ಲ. ಪ್ರತಿಯೊಬ್ಬ ತಾಯಿಯ ರಿಕವರಿ ವಿಭಿನ್ನ. ನಿಮ್ಮ ದೇಹದ ಪೇಸ್ಗೆ ಗೌರವ ಕೊಡಿ. ಈ ಹಂತದಲ್ಲಿ ಡೈಲಿ ಇಮೋಷನಲ್ ಸಪೋರ್ಟ್ ಬಹಳ ಮುಖ್ಯ. ಅದಕ್ಕಾಗಿಯೇ ನಾನು ನಿಮ್ಮನ್ನೆಲ್ಲ ಟೆಲಿಗ್ರಾಮ್ ಚಾನಲ್ ಗರ್ಭ ಸಂಸ್ಕಾರ ಬೈ ಡಾಕ್ಟರ್ ಕಾವ್ಯಗೆ ಸೇರಿಸಿಕೊಳ್ಳೋಕೆ ಆಹ್ವಾನಿಸುತ್ತಿದ್ದೇನೆ. ಅಲ್ಲಿ ನಾನು ಪೋಸ್ಟ್ ಪಾರ್ಟಮ್ ಕೇರ್, ಮದರ್ ಮೆಂಟಲ್ ಹೆಲ್ತ್, ಡೈಲಿ ರಿಅಶ್ಯೂರೆನ್ಸ್ ಮೆಸೇಜಸ್ ಮತ್ತು ಪ್ರಾಕ್ಟಿಕಲ್ ಗೈಡೆನ್ಸ್ ಶೇರ್ ಮಾಡಿರ್ತೀನಿ. ಟೆಲಿಗ್ರಾಮ್ ಲಿಂಕ್ ಜಾಯಿನ್ ನಿಮಗೆ ವಿಡಿಯೋ ಡಿಸ್ಕ್ರಿಪ್ಷನ್ ಮತ್ತು ಪಿನ್ಡ್ ಕಮೆಂಟ್ನಲ್ಲಿ ಸಿಗುತ್ತದೆ. ಈ ವಿಡಿಯೋ ಕೂಡ ನಮ್ಮ ಪ್ರೆಗ್ನೆನ್ಸಿ ಕೇರ್ ಸಿರೀಸ್ನ ಭಾಗ.
ಪ್ರೆಗ್ನೆನ್ಸಿ, ಡೆಲಿವರಿ ಮತ್ತು ಪೋಸ್ಟ್ಮಾರ್ಟಮ್ 3 ಹಂತಗಳು ಈಕ್ವಲಿ ಇಂಪಾರ್ಟೆಂಟ್. ಸಂಪೂರ್ಣ ಗೈಡೆನ್ಸ್ ಬೇಕಾದರೆ ಮೇಲಿರುವ ಐ ಬಟನ್ ಕ್ಲಿಕ್ ಮಾಡಿ ಗರ್ಭ ಸಂಸ್ಕಾರ ಸೀರೀಸ್ ಅನ್ನು ತಪ್ಪದೆ ನೋಡಿ. ಒಂದು ಮಾತು ನೆನಪಿಟ್ಕೊಳ್ಳಿ, ಪರ್ಫೆಕ್ಟ್ ಮದರ್ ಅನ್ನೋದು ಇಲ್ಲ, ಎನಫ್ ಮದರ್ ಅನ್ನೋದು ಇದೆ. ನಿಮ್ಮ ಶಕ್ತಿ ಕಡಿಮೆ ಆಗಿದ್ರೆ ವಿಶ್ರಾಂತಿ ತೆಗೆದುಕೊಳ್ಳಿ. ನಿಮ್ಮ ಮನಸ್ಸು ಭಾರವಾಗಿದ್ರೆ ಮಾತನಾಡಿ. ನೀವು ಒಬ್ಬರಲ್ಲ. ಈ ವಿಡಿಯೋ ನಿಮ್ಮ ಮನಸ್ಸಿಗೆ ಧೈರ್ಯ ಕೊಟ್ಟಿದ್ರೆ ದಯವಿಟ್ಟು ಶೇರ್ ಮಾಡಿ. ಹೊಸ ತಾಯಂದಿರ ಜೊತೆ ಶೇರ್ ಮಾಡಿ. ಗರ್ಭ ಸಂಸ್ಕಾರ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಡೈಲಿ ಗೈಡೆನ್ಸ್ಗಾಗಿ ಟೆಲಿಗ್ರಾಮ್ನಲ್ಲಿ ನಮ್ಮ ಜೊತೆ ಕನೆಕ್ಟ್ ಆಗಿ. ಮುಂದಿನ ವಿಡಿಯೋದಲ್ಲಿ ನಾನು ನ್ಯೂಬಾರ್ನ್ ಕೇರ್ ಮತ್ತು ಮದರ್ ಬೇಬಿ ಬಾಂಡಿಂಗ್ ಬಗ್ಗೆ ವಿವರವಾಗಿ ಮಾತಾಡ್ತೀನಿ. ಧನ್ಯವಾದಗಳು.